ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಬೆಳಗ್ಗೆ 8 ಗಂಟೆಯ ನಂತರ ಸ್ನಾನ ಮಾಡಿದ್ರೆ ತಪ್ಪಿದ್ದಲ್ಲ ದಾರಿದ್ರ್ಯ. ಸ್ನಾನ ಮಾಡೋ ಮುನ್ನ ನೀವು ಈ ಕೆಲಸನ ತಪ್ಪದೆ ಮಾಡಲೇಬೇಕು ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಆಗ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ನಮಸ್ಕಾರ ವೀಕ್ಷಕರೇ. ಪ್ರತಿನಿತ್ಯ ಸ್ನಾನ ಮಾಡೋದ್ರಿಂದ ದೇಹ ಸ್ವಚ್ಛವಾಗಿರುತ್ತೆ. ಈ ವಿಷಯ ಎಲ್ರಿಗೂ ಗೊತ್ತಿರೋದೆ. ಆದ್ರೆ ಪ್ರತಿನಿತ್ಯ ಸ್ನಾನ ಮಾಡೋದ್ರಿಂದ ನಿಮ್ಮ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ. ನೀವು ಕೋಟಿ ಕೋಟಿ ಬೆಲೆ ಬಾಳುವಂತಹ ಆಸ್ತಿಯ ಒಡೆಯರಾಗ್ತೀರಾ. ಹಾಗೆಯೇ ನೀವು ಅಂದುಕೊಂಡಿದ್ದಂಥ ಎಲ್ಲ ಕೆಲಸಗಳಲ್ಲಿಯೂ ಯಶಸ್ವಿಯನ್ನ ಪಡಿತೀರಾ. ಈ ವಿಷಯ ನಿಮಗೆ ಗೊತ್ತಿತ್ತಾ? ಇಲ್ಲ ತಾನೆ? ಇದೇ ವಿಷಯವನ್ನ ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಅದಕ್ಕೆ ಮನೆಯಲ್ಲಿರೋ ಹಿರಿಯರು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಅಂತ ಪದೇ ಪದೇ ಹೇಳ್ತಿರ್ತಾರೆ. ಕೆಲವರು ಪ್ರತಿನಿತ್ಯ 2 ಬಾರಿ ಸ್ನಾನ ಮಾಡ್ತಾ ಇರ್ತಾರೆ. ಅವರಿಗೂ ಸಮಸ್ಯೆಗಳು ಬೆನ್ಬಿಡದೆ ಪೆಡಂಭೂತದ ತರಹ ಕಾಡ್ತಾನೆ ಇರುತ್ತೆ. ಅದ್ಯಾಕೆ ಅವರಿಗೆ ಸಮಸ್ಯೆಗಳು ಅಂತೀರಾ? ಅವರು ಶಾಸ್ತ್ರಗಳಲ್ಲಿ ಹೇಳಿರುವ ಕೆಲ ನಿಯಮಗಳನ್ನ ಪಾಲಿಸ್ತಿಲ್ಲ. ಯಾಕಂತಂದ್ರೆ ಸಾಮಾನ್ಯ ಜನರಿಗೆ ಅದು ಗೊತ್ತೇ ಇಲ್ಲ. ಶಾಸ್ತ್ರಗಳಲ್ಲಿ ಸ್ನಾನಕ್ಕೆ ಕೊಟ್ಟಿರುವಂತಹ ಮಹತ್ವ ಏನು, ಯಾವ ಸಮಯಕ್ಕೆ ಸ್ನಾನ ಮಾಡೋದು ಶ್ರೇಷ್ಠ, ಹಾಗೆಯೇ ಸ್ನಾನದಿಂದ ಅದು ಹೇಗೆ ಸಮಸ್ಯೆಗಳಿಂದ ಮುಕ್ತಿ ಪಡ್ಕೊಳ್ಬಹುದು ಅಂತ ತಿಳ್ಕೊಳ್ಳೋ ಕುತೂಹಲ ನಿಮಗಿದ್ಯಾ? ಹಾಗಾದ್ರೆ ಈ ವಿಡಿಯೋದಲ್ಲಿ ಕೆಲ ಮುಖ್ಯವಾದ ವಿಷಯಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಇದನ್ನ ನೀವು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಆದ್ರೆ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅರ್ಥ ಮಾಡ್ಕೊಂಡ್ಬಿಡಿ. ಸ್ಕಿಪ್ ಮಾಡ್ಕೊಂಡು ಅರ್ಧಂಬರ್ಧ ತಿಳ್ಕೊಂಡ್ರೆ ಇದರಿಂದ ನಿಮಗೆ ಏನೂ ಪ್ರಯೋಜನ ಆಗೋದಿಲ್ಲ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೈಸ್ಮಿನ್ ಸನ್ನಿಧಿಂ ಕುರು. ಈ ಮಂತ್ರವನ್ನ ನೀವು ಯಾವತ್ತಾದ್ರೂ ಕೇಳಿರ್ತೀರಾ. ಹಿಂದೆಲ್ಲಾ ಋಷಿಮುನಿಗಳು ನದಿಯ ನೀರಲ್ಲಿ ಸ್ನಾನ ಮಾಡೋ ಮುನ್ನ ಈ ಮಂತ್ರವನ್ನ ಹೇಳಿಯೇ ನೀರಲ್ಲಿ ಮುಳುಗೇಳ್ತಾ ಇದ್ರು. ಈ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ. ಹಾಗಂತ ಈಗ ನೀವು ಈ ಮಂತ್ರವನ್ನ ಪಠಿಸೋದಕ್ಕೆ ಯಾವ್ದಾದ್ರೂ ನದಿಯನ್ನ ಹುಡ್ಕೊಂಡು ಹೋಗಿ ಅಂತ ಹೇಳ್ತಾ ಇಲ್ಲ. ಬದಲಿಗೆ ನೀವು ಪ್ರತಿನಿತ್ಯ ಸ್ನಾನ ಮಾಡುವಾಗ ನೀರನ್ನ ದೇಹದ ಮೇಲೆ ಹಾಕೊಳ್ಳೋ ಮುನ್ನ ಈ ಮಂತ್ರವನ್ನ ತಪ್ಪದೆ ಹೇಳಿ. ಆ ನೀರಲ್ಲಿರುವಂತಹ ಶಕ್ತಿ ನಿಮ್ಮನ್ನ ಕಾಪಾಡುತ್ತೆ. ಇದನ್ನ ನಾವು ಹೇಳ್ತಾ ಇಲ್ಲ, ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಇದೇ ಕಾರಣಕ್ಕೆ ಮುಂಚೆಯೆಲ್ಲ ಈ ಮಂತ್ರವನ್ನ ಹೇಳಿದ ಮೇಲೇನೆ ನೀರನ್ನ ತಲೆಯ ಮೇಲೆ ಸುರ್ಕೊಳ್ತಾ ಇದ್ರು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸನಾತನ ಧರ್ಮವಾದ ಹಿಂದೂ ಧರ್ಮದಲ್ಲಿ ಪ್ರತಿ ಕಾರ್ಯಗಳಿಗೂ ಅದರದ್ದೇ ಆದಂತಹ ಮಹತ್ವವಿದೆ. ಪ್ರಾತಃ ಕಾಲದಲ್ಲಿ ಎದ್ದು ಹಸ್ತವನ್ನ ನೋಡಿಕೊಂಡು ಕರಾಗ್ರೇ ವಸತೆ ಲಕ್ಷ್ಮಿ ಪಠಿಸೋದ್ರಿಂದ ಆರಂಭಿಸಿ ರಾತ್ರಿ ಮಲಗೋ ಸಮಯದಲ್ಲಿ ರಾಮಸ್ಕಂದಂ ಹನುಮಂತಂ ಸ್ತೋತ್ರವನ್ನ ಹೇಳೋವರೆಗಿನ ಸರ್ವ ಕಾರ್ಯಗಳಿಗಿರುವ ವಿಶೇಷತೆ ಮತ್ತು ಲಾಭವನ್ನ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗೆಯೇ ನಿತ್ಯ ಕಾರ್ಯವಾದ ಸ್ನಾನದ ಬಗ್ಗೆಯೂ ಹಲವಾರು ಮಹತ್ವದ ವಿಷಯಗಳನ್ನ ಉಲ್ಲೇಖ ಮಾಡಲಾಗಿದೆ. ನಾವೆಲ್ಲರೂ ಸ್ನಾನ ಮಾಡೋದ್ರಿಂದ ದೇಹ ಸ್ವಚ್ಛಗೊಳ್ಳುತ್ತೆ ಅಂತ ಮಾತ್ರ ಅನ್ಕೊಂಡಿದ್ದೀವಿ. ಇದೇ ಸ್ನಾನ ಮನಸ್ಸನ್ನ ಹಗುರ ಮಾಡುತ್ತೆ. ಜೊತೆಗೆ ಅದು ಉತ್ಸಾಹದಿಂದ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ನೀರಿನ ಈ ಶಕ್ತಿಯನ್ನ ವಿಜ್ಞಾನ ಕೂಡ ಒಪ್ಕೊಳ್ಳುತ್ತೆ. ಇದೇ ನೀರಿನ ಶಕ್ತಿ ನಿಮಗೂ ಒಲಿಬೇಕಾ? ಹಾಗಾದ್ರೆ ನೀವು ಮಾಡಲೇಬೇಕಾದ ಕೆಲ ಮುಖ್ಯವಾದ ಕೆಲಸಗಳಿವೆ. ಜೊತೆಗೆ ಆ ಒಂದು ಮಂತ್ರವನ್ನ ಪ್ರತಿನಿತ್ಯ ಸ್ನಾನ ಮಾಡುವಾಗ ತಪ್ಪದೆ ನೀವು ಹೇಳಲೇಬೇಕು. ಆ ಮಂತ್ರ ಯಾವುದು, ಅದನ್ನ ಪಠಿಸುವಾಗ ನೀವು ಏನೇನ್ ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಮುಂದೆ ಹೇಳ್ತಾ ಇದ್ದೀವಿ. ಅದಕ್ಕೂ ಮುನ್ನ ನೀವು ಸ್ನಾನ ಮಾಡುವಾಗ ಪಾಲಿಸಬೇಕಾದಂತಹ ಕೆಲ ಮುಖ್ಯವಾದ ನಿಯಮಗಳನ್ನ ಹೇಳ್ತೀವಿ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಮೊದಲಿಗೆ ಈ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಸ್ನಾನ ಮಾಡ್ತೀರಾ? ಕೆಲವರು ಸ್ಕೂಲ್ಗೆ ಕಾಲೇಜ್ಗೆ ಹೋಗೋರು 7 ಅಥವಾ 8 ಗಂಟೆಗೆ ಸ್ನಾನ ಮಾಡ್ತಾರೆ. ಮನೆಯಲ್ಲಿರೋರು 10 ಗಂಟೆ ಇಲ್ಲ ಅಂದ್ರೆ 11 ಗಂಟೆಗೆ ಸ್ನಾನ ಮಾಡ್ತಾರೆ. ಇನ್ನೂ ಸೋಮಾರಿಗಳು 12 ಗಂಟೆ ಇಲ್ಲ ಯಾವಾಗ ಸಮಯ ಸಿಗುತ್ತೋ ಆವಾಗ ಮಾಡ್ತಾರೆ. ನೀವು ಕೂಡ ಹೀಗೆ ಮಾಡ್ತಾ ಇದ್ರೆ ಮೊದಲು ಹೀಗೆ ಮಾಡೋದನ್ನ ನಿಲ್ಲಿಸಿ.
ಅದಕ್ಕೆ ಕಾರಣ 8 ಗಂಟೆಯ ನಂತರ ಮಾಡುವ ಸ್ನಾನಕ್ಕೆ ರಾಕ್ಷಸ ಸ್ನಾನ ಅಂತ ಹೇಳ್ತಾರೆ. ರಾಕ್ಷಸ ಸ್ನಾನವು ಬಡತನ, ನಷ್ಟ, ಸಮಸ್ಯೆ, ಹಣದ ನಷ್ಟ, ತೊಂದರೆ ಇತ್ಯಾದಿಗಳನ್ನು ಒದಗಿಸುತ್ತೆ. ಇದೇ ಕಾರಣಕ್ಕೆ ಸನಾತನ ಧರ್ಮದಲ್ಲಿ ರಾಕ್ಷಸ ಸ್ನಾನವನ್ನ ನಿಷೇಧಿಸಲಾಗಿದೆ. ಯಾವುದೇ ವ್ಯಕ್ತಿಯಾದ್ರೂ ಬೆಳಗ್ಗೆ 8 ಗಂಟೆಯ ಒಳಗಡೆ ಸ್ನಾನ ಮಾಡಿ ಮುಗಿಸ್ಬೇಕು. ಹಾಗಾದ್ರೆ ಇನ್ಮುಂದೆನಾದ್ರೂ ಬೆಳಗ್ಗೆ ಬೇಗನೆ ಸ್ನಾನ ಮಾಡಿ ಮುಗಿಸ್ಬಿಡ್ತೀರಾ ಅಲ್ವಾ? ನೀವೇನಾದ್ರೂ ಬೆಳಗ್ಗೆ 4ರಿಂದ 5 ಗಂಟೆಯೊಳಗೆ ಸ್ನಾನ ಮಾಡಿದ್ರೆ ಅದಕ್ಕೆ ಶಾಸ್ತ್ರಗಳಲ್ಲಿ ಮುನಿ ಸ್ನಾನ ಅಂತ ಹೇಳಲಾಗಿದೆ. ಮುನಿ ಸ್ನಾನವು ಮನೆಯಲ್ಲಿ ಸಂತೋಷ, ಶಾಂತಿ, ಸಮೃದ್ಧಿ, ಕಲಿಕೆ, ಶಕ್ತಿ, ರೋಗಗಳನ್ನ ಗುಣಪಡಿಸುವಿಕೆ ಪ್ರಾಧಾನ್ಯತೆಯನ್ನ ನೀಡುತ್ತೆ. ಮುನಿ ಸ್ನಾನವು ಸ್ನಾನಗಳಲ್ಲೇ ಅತ್ಯುತ್ತಮ ಸ್ನಾನವಾಗಿದೆ. ಅದೇ ರೀತಿ ಬೆಳಗ್ಗೆ 5ರಿಂದ 6 ಗಂಟೆಯೊಳಗೆ ಮಾಡಲಾಗುವಂತಹ ಸ್ನಾನವನ್ನ ದೇವಸ್ನಾನ ಅಂತ ಹೇಳಲಾಗುತ್ತೆ. ದೇವಸ್ನಾನ ಮಾಡುವ ವ್ಯಕ್ತಿಯು ತನ್ನ ಜೀವನದಲ್ಲಿ ಖ್ಯಾತಿ, ಗೌರವ, ಸಂಪತ್ತು, ಸಮೃದ್ಧಿ, ಸಂತೋಷ, ಶಾಂತಿ ಮತ್ತು ತೃಪ್ತಿಯನ್ನ ಪಡಿತಾನೆ. ದೇವಸ್ನಾನವು ಕೂಡ ಉತ್ತಮವಾದ ಸ್ನಾನವಾಗಿದೆ. ಇನ್ನು ಬೆಳಗ್ಗೆ 6ರಿಂದ ಬೆಳಗ್ಗೆ 8 ಗಂಟೆಯೊಳಗೆ ಮಾಡುವ ಸ್ನಾನ ಮಾನವ ಸ್ನಾನವಾಗಿದೆ. ಈ ಸ್ನಾನವು ವ್ಯಕ್ತಿಗೆ ಕೆಲಸ, ಅದೃಷ್ಟ, ಒಳ್ಳೆಯ ಕಾರ್ಯಗಳ ಕಲ್ಪನೆ, ಕುಟುಂಬದಲ್ಲಿ ಐಕ್ಯತೆ, ಶುಭಕರ ಯಶಸ್ಸನ್ನ ನೀಡುತ್ತೆ. ಮಾನವ ಸ್ನಾನವನ್ನ ಸಾಮಾನ್ಯ ಸ್ನಾನ ಅಂತ ಪರಿಗಣಿಸಲಾಗುತ್ತೆ. ಈಗ ನೀವೇ ನಿರ್ಧಾರ ಮಾಡಿ ಎಷ್ಟು ಗಂಟೆಯೊಳಗಡೆ ಸ್ನಾನ ಮಾಡಬೇಕು ಅಂತ. ಇನ್ನು ಕೊನೆಯದಾಗಿ ನೀವು ಸ್ನಾನ ಮಾಡೋ ಮುನ್ನ ಪಾಲಿಸಬೇಕಾದಂತಹ ಮುಖ್ಯವಾದ ಕೆಲಸ. ನೀವು ಸ್ನಾನಕ್ಕೆ ಅಂತ ಹೋದಾಗ ಮೊದಲಿಗೆ ಬಕೆಟ್ನಲ್ಲಿ ನೀರು ಬಿಟ್ಕೊಳ್ತೀರಾ. ಆ ಬಕೆಟ್ನಲ್ಲಿ ನೀರು ತುಂಬುತ್ತಿದ್ದ ಹಾಗೆ ನೀವು ಅದ್ರ ಮೇಲೆ ಓಂ ಅಂತ ಬರೀರಿ. ಹಾಗೆಯೇ ಒಂದೊಂದು ಬಿಂದಿಗೆ ಅಥವಾ ಮಗ್ನಿಂದ ನೀರನ್ನ ದೇಹದ ಮೇಲೆ ಸುರ್ಕೊಳ್ಳೋ ಮುನ್ನ 9 ಬಾರಿ ಈ ಮಂತ್ರವನ್ನ ತಪ್ಪದೆ ಹೇಳಿದ್ರೆ ಸಾಕು. ಓಂ ಅಮೃತೆ ಅಮೃತೋದ್ಭವೆ ಅಮೃತವರ್ಷಿಣಿ ಸುಖ ಸಮೃದ್ಧಿಂ ಆಹಂ ಕುರು ಕುರು ಸ್ವಾಹ. ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ನೀವು ಹಂತ ಹಂತವಾಗಿ ಸಂಪದ್ಭರಿತವಾಗ್ತಾ ಹೋಗ್ತೀರಾ.